ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮತ್ತೆ ಪೊಲೀಸ್ ಇಲಾಖೆಯಿಂದ ಸುಮಾರು 1600 ಹುದ್ದೆಗಳಿಗೆ ಮತ್ತೊಮ್ಮೆ ನೋಟಿಫಿಕೇಶನ್ ಆಗಿದೆ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ CR ಮತ್ತು DR ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ ಇದ್ದಾವೆ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ, ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ಆ್ಯಪ್ನಲ್ಲಿ ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇದೆ, ಹೌದಾ? ಅದರಲ್ಲಿ ನಿಮಗೆ ಎಲ್ಲ ವಿಷಯಗಳ ಕಂಪ್ಲೀಟ್ ಸಿಲೆಬಸ್ದು ರೆಕಾರ್ಡೆಡ್ ಕ್ಲಾಸಸ್ ಸಿಗ್ತವೆ. ಹಾಗೆ ನಿಮ್ದೇನಾದರೂ ಡೌಟ್ಸ್ ಇದ್ದರೆ ವೀಕ್ಲಿ ಬಂದು ಲೈವ್ ಬಂದು ನಿಮಗೆ ಡೌಟ್ನ ಕ್ಲಿಯರ್ ಮಾಡ್ತೀವಿ. ಹಾಗೆ ಅದರ ಜೊತೆಗೆ PDF ನೋಟ್ಸು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಸಹ ಅದರಲ್ಲಿ ಸಿಗ್ತವೆ. ಈ ಕೋರ್ಸ್ ಏನಾದರೂ ಬೇಕಾದರೆ ಕಂಪ್ಲೀಟ್ ಕೋರ್ಸ್ನ ಬೆಲೆ ಕೇವಲ 999 ರೂಪಾಯಿ ಇರುತ್ತೆ. ಅದರ ಜೊತೆಗೆ ಕೂಪನ್ ಕೋಡ್ ಹಾಕಿದರೆ ಇನ್ನೂ 20% ಡಿಸ್ಕೌಂಟ್ ಆಗುತ್ತೆ. ಈ ಕೋರ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿ ನೀವೇನಾದರೂ ಮನೆಯಲ್ಲೇ ಓದ್ಕೊಳ್ಳೋಕ್ಕೆ ನಿಮಗೆ ಕ್ವಶನ್ ಪೇಪರ್ಸ್ಗಳು ಬೇಕಾಗಿದ್ದರೆ ನಮ್ಮಲ್ಲಿ KEAದವರೇ ನಡೆಸ್ತಕ್ಕಂತಹ 30 ಕ್ವಶನ್ ಪೇಪರ್ಗಳು ವಿತ್ ಕೀ ಆನ್ಸರು, ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಟೋಟಲ್ ಆಗಿ 60 ಕ್ವಶನ್ ಪೇಪರ್ಗಳಿದ್ದಾವೆ. ಆ 60 ಕ್ವಶನ್ ಪೇಪರ್ಗಳು ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಹಾಗೆ ನಮ್ಮಲ್ಲಿ ಪ್ರಿಂಟೆಡ್ ನೋಟ್ಸ್ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ. ಪ್ರಿಂಟೆಡ್ ನೋಟ್ಸ್ ನೋಡ್ತಾ ಇದ್ದೀರಾ, ಈ ರೀತಿ ನಿಮಗೆ ಕಂಪ್ಯೂಟರ್ನಲ್ಲಿ ಟೈಪಿಂಗ್ ಮಾಡಿದಂತಹ ಪ್ರಿಂಟೆಡ್ ನೋಟ್ಸ್ ಸಿಗುತ್ತೆ ಕೇವಲ 499 ರೂಪಾಯಿಗೆ. ಈ ಪ್ರಿಂಟೆಡ್ ನೋಟ್ಸು, ಕ್ವಶನ್ ಪೇಪರ್ಸ್ಗಳು ಅಥವಾ PDF ನೋಟ್ಸ್ಗಳು ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಇದಕ್ಕೆ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ನೋಡ್ತಾ ಇದ್ದೀರಾ, ಯಾವ ಹುದ್ದೆಗೆ ನೋಟಿಫಿಕೇಶನ್ ಆಗಿದೆ ಅಂದರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR ಮತ್ತು DAR ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಎಷ್ಟು ಹುದ್ದೆಗಳು ಅಂದರೆ ಸುಮಾರು 1421 ಎಲ್ಲ ಜಿಲ್ಲೆಗಳಿಗೆ ಪೋಸ್ಟ್ಗಳಿವು. ಕಲ್ಯಾಣ ಕರ್ನಾಟಕದವರಿಗೆ 179 ಹುದ್ದೆಗಳು, ಹೌದಾ? ಟೋಟಲ್ ಆಗಿ 1600 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಈ ಹುದ್ದೆಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ನಮ್ಮದು ಜಸ್ಟ್ PUC ಪಾಸ್ ಆಗಿದ್ದರೆ ಸಾಕು, ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಪರ್ಸೆಂಟೇಜು ಅದೇನು ಮ್ಯಾಟ್ರ್ ಆಗಲ್ಲ, ಜಸ್ಟ್ PUC ಪಾಸ್ ಆಗಿದ್ದರೆ ಅರ್ಜಿಯನ್ನು ಸಲ್ಲಿಸ್ಬಹುದು. ಅದೇ ಥರ ಯಾವಾಗಿಂದ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಆಲ್ರೆಡಿ ಈ ಮಂತು ಸ್ಟಾರ್ಟ್ ಆಗಿದೆ. 22/6/2026 ಅಂದರೆ ಇದೇ 22ನೇ ತಾರೀಕಿಂದ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಎಲ್ಲಿಯವರೆಗೆ ಕೊನೆಯ ದಿನಾಂಕ ಯಾವುದು ಅಂದರೆ 22/7 ಅಂದರೆ ಆಗಸ್ಟ್ 22ರವರೆಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಟೈಮ್ ಇರುತ್ತೆ. ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ನ ಹಾಕಬೇಕು. ಹಾಗೆ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಅಂದರೆ ಅದಕ್ಕೆ ಅಪ್ಲಿಕೇಶನ್ ಫೀ ಇರುತ್ತೆ. ಆ ಅಪ್ಲಿಕೇಶನ್ ಫೀ ಲಾಸ್ಟ್ ಡೇಟ್ ಯಾವಾಗ ಅಂದರೆ 24, 2 ದಿನ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ನೀವೇನು ಮಾಡಿ, ಅಪ್ಲಿಕೇಶನ್ ಯಾವಾಗ ಹಾಕ್ತೀರ ನೋಡಿ ಅವತ್ತೇ ನಿಮ್ಮದು ಅಪ್ಲಿಕೇಶನ್ ಫೀನ ತುಂಬಿಡಿ, ಹೌದಾ? ಇಷ್ಟಾಯಿತು. ಇನ್ನು ಎಷ್ಟು ಏಜ್ ಇರಬೇಕು? ಇವಾಗ ನಮ್ಮದು PUC ಇದೆ, ಓಕೆ, ನಾವು ಹಾಕ್ತೀವಿ ಅಂತ ಹೇಳಿದ್ರೆ ಎಷ್ಟು ಏಜ್ ಇರಬೇಕು ಅಂದರೆ ಮಿನಿಮಮ್ ಅಂದರೆ ಕನಿಷ್ಠ 18 ವರ್ಷ ಆಗಿರಬೇಕು. ಕನಿಷ್ಠ ನಮಗೆ 18 ವರ್ಷ ಆಗಿರಬೇಕು. ಗರಿಷ್ಠ ಎಷ್ಟಿರಬೇಕು ಅಂದರೆ ಆಲ್ರೆಡಿ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಮಾಡಿ ಫೈನಲ್ ಆಗಿ ಒಂದು ಡೇಟ್ನ ಕೊಟ್ಟಿದ್ದಾರೆ ಅವರು, ಅಂದ್ರೇನು ಏಜ್ನ ಕೊಟ್ಟಿದ್ದಾರೆ. ಗರಿಷ್ಠ ವಯೋಮಿತಿ ನೀವೇನಾದರೂ ಜನರಲ್ ಕ್ಯಾಂಡಿಡೇಟ್ಸ್ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 33 ವರ್ಷದವರೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. 18ರಿಂದ 33 ವರ್ಷದೊಳಗಿನವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ನೀವೇನಾದರೂ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಅಂದರೆ SC ST OBC ಕ್ಯಾಂಡಿಡೇಟು ಆಗಿದ್ದರೆ ನೀವು 35 ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ 18ರಿಂದ 35 ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಬುಡಕಟ್ಟು ಪ್ರದೇಶದವರಿಗೆ 38 ವರ್ಷದವರೆಗೆ ಟೈಮ್ ಇರುತ್ತೆ. ಇಷ್ಟು ನೋಡಿದ್ರಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಶುಲ್ಕ ಅಂದರೆ ಎಕ್ಸಾಮ್ ಫೀ ಎಷ್ಟಿರುತ್ತೆ ಅಥವಾ ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ ಅಂದರೆ ನೀವೇನಾದರೂ 2A 2B 3A 3B ಸಾಮಾನ್ಯ ವರ್ಗ ಅಥವಾ ಇದು ಆಗಿದ್ದರೆ ಏನು OBC ಮತ್ತು ಜನರಲ್ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ 750 ರೂಪಾಯಿ ಫೀ ಇರುತ್ತೆ. ಅದೇ ಥರ SC ST ಹಾಗೆ ಪ್ರವರ್ಗ 1 ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಇಷ್ಟನ್ನು ನೀವು ಕಟ್ಟಬೇಕಾಗಿರುತ್ತೆ. 18 ವರ್ಷ ಆಗಿರಬೇಕು ಮಿನಿಮಮ್ಮು, 33 ಅಥವಾ 35 ವರ್ಷದ ಒಳಗಿರಬೇಕು. ಹಾಗೆ PUC ಪಾಸ್ ಆಗಿರಬೇಕು. ಎಕ್ಸಾಮ್ ಶುಲ್ಕನೂ ನೋಡಿದ್ರಿ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ,
ಇವಾಗ ನೀವು ಅಪ್ಲಿಕೇಶನ್ ಹಾಕ್ತೀರಾ, ಯಾವ ಥರ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅಂದರೆ ಫಸ್ಟಿಗೆ ಒಂದು ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಆದಮೇಲೆ ಫಿಸಿಕಲ್ ಇರುತ್ತೆ. ಎಕ್ಸಾಮು ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅಥವಾ ಸಿಲೆಬಸ್ ಯಾವ ಥರ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಒಟ್ಟು 100 ಪ್ರಶ್ನೆಗಳ ಒಂದು ಎಕ್ಸಾಮ್ ಇರುತ್ತೆ, ಹೌದಾ? 100 ಪ್ರಶ್ನೆಗಳ ಎಕ್ಸಾಮ್ ಇರುತ್ತೆ. ಟೋಟಲ್ ಆಗಿ 100 ಮಾರ್ಕ್ಸ್. ಟೋಟಲ್ ಆಗಿ ನಿಮಗೆ 90 ನಿಮಿಷ ಟೈಮ್ ಇರುತ್ತೆ. ಅಂದರೆ 1.5 ಗಂಟೆ ನಿಮಗೆ ಟೈಮ್ ಇರುತ್ತೆ. ಆ 90 ನಿಮಿಷದಲ್ಲಿ ನೀವು 100 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು, ಹೌದಾ? ಒಂದಿಷ್ಟು ಜನಕ್ಕೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಕಡ್ಡಾಯ ಕನ್ನಡ ಪರೀಕ್ಷೆ ಯಾರಿಗೆ ಅಂದರೆ, ನೀವು SSLCಲಿ ಫಸ್ಟ್ ಲ್ಯಾಂಗ್ವೇಜು ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಯಾರಿಗೆ ಕನ್ನಡ ಲ್ಯಾಂಗ್ವೇಜ್ ಇಲ್ಲ ಅವರು ಈ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕಾಗಿರುತ್ತೆ. ಈ ಫಸ್ಟ್ಗೆ ಒಂದು GK ಪೇಪರ್ ಇರುತ್ತೆ ನೋಡಿ. ಆ GK ಪೇಪರ್ನಲ್ಲಿ ಏನೇನೆಲ್ಲ ಇರುತ್ತೆ ಅಂದರೆ, ಸಾಮಾನ್ಯ ಜ್ಞಾನ ಅಂದರೆ ಸ್ಟ್ಯಾಟಿಕ್ GK, ಸಾಮಾನ್ಯ ವಿಜ್ಞಾನ, ಭೂಗೋಳಶಾಸ್ತ್ರದ ಬಗ್ಗೆ, ಇತಿಹಾಸ, ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಮತ್ತು ಸಾಮಾನ್ಯ ಅಧ್ಯಯನ, ಇವೆಲ್ಲ ಜನರಲ್ ಸ್ಟಡೀಸ್ ಇವೆಲ್ಲ ಇರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಸಿಲೆಬಸ್ ಏನಿರುತ್ತೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಏನೇನು ಇಂಪಾರ್ಟೆಂಟು, ಏನೇನು ಓದ್ಕೋಬೇಕು ಅಂತ ನಾನು ಸಿಲೆಬಸ್ ವಿಡಿಯೋ ಮಾಡಿ ಹಾಕ್ತೀನಿ. ಇಷ್ಟು ಸಿಲೆಬಸ್ ಆಗಿರುತ್ತೆ. ಇನ್ನು ಹೈಟ್ ಎಷ್ಟಿರ್ಬೇಕು ನಾವು ಅಂತ ನೋಡೋದಾದರೆ, ನೀವು ಪುರುಷ ಅಭ್ಯರ್ಥಿಗಳಾಗಿದ್ದರೆ ಅಥವಾ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 168 ಮಿನಿಮಮ್ ಹೈಟ್ ಇರಬೇಕು. 168 ಮಿನಿಮಮ್ ಹೈಟ್ ಇರಬೇಕು. ಎದೆಯ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು. ಅಂದರೆ ವಿಸ್ತರಿಸಿದಾಗ 5 ಸೆಂಟಿಮೀಟರ್ ಹಿಗ್ಬೇಕಾಗಿರುತ್ತೆ. ಹಾಗೆ ನೀವೇನಾದರೂ ಬುಡಕಟ್ಟು ಜನಾಂಗದವರಾಗಿದ್ದರೆ 155 ಹೈಟ್ ಇದ್ದರೂ ಸಾಕು, ನೀವು ಸೆಲೆಕ್ಟ್ ಆಗ್ತೀರಾ. 168 ಹೈಟ್ ಇರಬೇಕು. ಸೆಕೆಂಡ್ PUC ಪಾಸ್ ಆಗಿರಬೇಕು. ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.